ಇವತ್ತಿನ ವಿಡಿಯೋದಲ್ಲಿ ಸೆಗಣಿಯನ್ನ ಗೊಬ್ಬರವಾಗಿ ಯಾವ ರೀತಿ ಬಳಸ್ಕೊಳ್ಬಹುದು, ಯಾವ ರೀತಿ ನಾವು ಸೆಗಣಿಯನ್ನ ಬಳಸಿದ್ರೆ ಆಚೆಯಿಂದ ಗೊಬ್ಬರ ತರೋದಕ್ಕೆ ವ್ಯರ್ಥವಾಗಿ ಹಣ ಸುರಿಯೋದನ್ನ ಸೇವ್ ಮಾಡಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಸೊ ಮರಿದೇನೆ ವಿಡಿಯೋನ ಕೊನೆ ತನಕ ನೋಡಿ ಸೆಗಣಿಯ ಮ್ಯಾಕ್ಸಿಮಮ್ ಬೆನಿಫಿಟ್ ಅನ್ನ ಪಡೆದು ಅದರಿಂದ ಹಣ ಸೇವ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಹಿಂದೆ ಸಾವಯವ ಪದ್ಧತಿಯಲ್ಲಿ ಸೆಗಣಿಯೇ ಮುಖ್ಯವಾಗಿರುವಂತಹ ಗೊಬ್ಬರ ಆಗಿ ಬಳಕೆ ಆಗ್ತಾ ಇತ್ತು. ನೆಲದಲ್ಲಾಗ್ಲಿ ಪಾಟಲ್ಲಾಗ್ಲಿ ಡೈರೆಕ್ಟ್ ಆಗಿ ಗಿಡದ ಬುಡಕ್ಕೆ ಸೆಗಣಿಯನ್ನ ಹಾಕಬಾರ್ದು, ಅದನ್ನ ಗೊಬ್ಬರವಾಗಿ ಮಾತ್ರ ಬಳಕೆ ಮಾಡಬೇಕು. ಸೆಗಣಿಯನ್ನ ಡೈರೆಕ್ಟ್ ಆಗಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ಗಿಡದ ಬೇರು ಸುಟ್ಟು ಹೋಗುವಂತಹ ಸಾಧ್ಯತೆ ಇರುತ್ತೆ ಹೆಚ್ಚಿನ ಅಮೋನಿಯಾದಿಂದ. ಅದರ ಬದಲಿಗೆ ಸೆಗಣಿಯನ್ನೇ ಯಾವ ರೀತಿ ಗೊಬ್ಬರವಾಗಿ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಕೊನೆಯಲ್ಲಿ ತಿಳಿಸುವ ವಿಧಾನ ಮಾತ್ರ ತುಂಬಾ ಚೆನ್ನಾಗಿದೆ. ಇದರಿಂದ ನೀವು ಅಂಗಡಿಯಿಂದ ಗೊಬ್ಬರ ತರೋದನ್ನೇ ಮರೆತು ಬಿಡ್ತೀರಾ. ಒಣ ಸೆಗಣಿ ಅಥವಾ ಹಸಿ ಸೆಗಣಿ ಎರಡನ್ನೂ ಗೊಬ್ಬರವಾಗಿ ಬಳಸಬಹುದು, ಹೇಗೆ ನೋಡೋಣ. ಅದಕ್ಕೂ ಮುಂಚೆ ನೀವು ಗಿಡಗಳನ್ನ ಇಷ್ಟಪಡೋರಾದ್ರೆ ಈ ಚಾನಲ್ಗೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಯಾವಾಗಲೂ ಗಾರ್ಡನ್ ಕುರಿತೆ ಕಂಟೆಂಟ್ ಬರ್ತಾ ಇರತ್ತೆ. ಓಕೆ, ತಕ್ಷಣ ಮೂವ್ ಆನ್ ಆಗೋಣ. ಮೊದಲನೇದು ಸೆಗಣಿಯನ್ನ ಬಳಸುವ ವಿಧಾನ. ನಿಮ್ಮ ಹತ್ರ ಹಸಿ ಸೆಗಣಿ ಇದ್ದರೆ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಬೇಡಿ. ಇದನ್ನು 2 ದಿನ ಈ ರೀತಿ ನೀರಿನಲ್ಲಿ ನೆನೆಸಿಡಿ. ಹಸಿದಿದ್ದರೆ 2 ದಿನ ನೆನೆಸಿದ್ರೆ ಸಾಕು. ಒಣ ಸೆಗಣಿ ಇದ್ದರೆ ಒಂದು 4 ದಿನ ನೆನೆಸಿ ಚೆನ್ನಾಗಿ ನೀರಿನಲ್ಲಿ ಸೆಗಣಿ ಕರಗಲಿ, ಆ ರೀತಿ ನೆನೆಸಿ. ಇದನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಕೊಡಬಾರ್ದು. ಇದರಲ್ಲಿ ಹೆಚ್ಚಿನ ಅಮೋನಿಯಾ ಇರೋದ್ರಿಂದ ಅದು ಬೇರನ್ನು ಸುಡತ್ತೆ. ಹಾಗಾಗಿ ಇದನ್ನು ನೀರಿನ ಜೊತೆ ಮಿಕ್ಸ್ ಮಾಡಿ ಕೊಡಬೇಕು. ಯಾವ ಪ್ರಮಾಣ ಅಂತ ಸಹ ನಾನು ತಿಳಿಸ್ತೀನಿ ನೋಡಿ. ನಾನು ನೆನೆಸಿದಂಥ ಸೆಗಣಿ ಈ ರೀತಿ ಇದೆ. ಸರಿಯಾದ ರೀತಿಯಲ್ಲಿ ನಿಮಗೆ ಸೆಗಣಿ ಚೆನ್ನಾಗಿ ಸಿಕ್ಕಿದ್ರೆ ಬೇರೆ ಗೊಬ್ಬರ ನೀವು ಆಚೆಯಿಂದ ತರೋದೇ ಬೇಡ. ಅಷ್ಟು ಪ್ರಮಾಣದಲ್ಲಿ ನೀವು ಸೆಗಣಿಯನ್ನು ಬಳಸಬಹುದು ಚೆನ್ನಾಗಿ. ನೋಡಿ, ಇದು ಮಿಕ್ಸ್ ಮಾಡಿದಂಥ ನೀರಿನ ಪ್ರಮಾಣ. ಇದನ್ನು ಎಲ್ಲ ಗಿಡಗಳಿಗೂ ಕೊಡಬಹುದು. ಸೆಗಣಿಯನ್ನು 1 ಜಗ್ಗಷ್ಟು ಸೆಗಣಿ ನೀರನ್ನು ತಗೊಂಡ್ರೆ ಅದಕ್ಕೆ 10 ಪಟ್ಟು ನೀರನ್ನು ಮಿಕ್ಸ್ ಮಾಡಬೇಕು. 1:10 ಪ್ರಮಾಣ ಎಲ್ಲ ಗಿಡಗಳಿಗೂ ಸಹ ಇದನ್ನು ಕೊಡಬಹುದು. ನೆಕ್ಸ್ಟು, ಎರಡನೆಯ ಅತ್ಯಂತ ಸರಳವಾದ ವಿಧಾನ ಇದು. ನಾವು ಎರೆಹುಳು ಗೊಬ್ಬರವನ್ನು ಈ ಡ್ರಮ್ನಲ್ಲಿ ತಯಾರಿಸ್ತಾ ಇದ್ದೀವಿ. ಆ ಡ್ರಮ್ಮಿಗೆ ಸೆಗಣಿಯನ್ನು ಉಪಯೋಗಿಸೋದು, ಅಥವಾ ನಿಮ್ಮ ಹತ್ರ ಕಾಂಪೋಸ್ಟ್ ಬಿನ್ ಇದ್ದರೆ ಅದಕ್ಕೆ ಸಹ ಸೆಗಣಿಯನ್ನು ಹಾಕಬಹುದು. ನಾವು ಏನು ಗೊಬ್ಬರವನ್ನು ತಯಾರಿಸ್ತೀವಿ ಅದನ್ನು ಇನ್ನೂ ಹೆಚ್ಚು ಪವರ್ಫುಲ್ ಆಗಿಸುವಂತಹ ಶಕ್ತಿ ಈ ಸೆಗಣಿಗಿದೆ. ಸೊ ಹಸಿ ಕಸ ಒಣ ಕಸ ಏನು ಹಾಕ್ತಿರಲ್ಲ ಅದ್ರ ಜೊತೆಗೆ ಎಷ್ಟು ಸಿಗುತ್ತೋ ಅಷ್ಟು ಸೆಗಣಿಯನ್ನು ಸಹ ಹಾಕಿ, ಒಣಗಿರಲಿ ಹಸಿಯಾಗಿರಲಿ ಎರಡನ್ನೂ ಸಹ ಇಲ್ಲಿ ಗೊಬ್ಬರವಾಗಿ ಬಳಸಬಹುದು. ಇದರಲ್ಲಿ ಸಾಲಿಡ್ ಕಾಂಪೋಸ್ಟ್ ಸಿಗೋದರ ಜೊತೆಗೆ ನಮಗೆ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಸಿಗತ್ತೆ. ಇದು ತುಂಬಾ ಪವರ್ಫುಲ್ ಇರುತ್ತೆ, ತುಂಬ ನ್ಯೂಟ್ರಿಯೆಂಟ್ಸ್ಗಳನ್ನು ಒಳಗೊಂಡಿರುತ್ತೆ. ಇದನ್ನು ಸಹ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಕೊಡಬಾರ್ದು. ಒಂದು ಗಿಡದ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಇರುತ್ತೆ, ಆದರೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಇದನ್ನು 5 ಲೀಟರ್ ನೀರಿಗೆ 1 ಲೀಟರ್ನಷ್ಟು ಮಿಕ್ಸ್ ಮಾಡಿ ಕೊಡಬೇಕು. ನೀವು ಒಂದು ಜಗ್ನಲ್ಲಿ ಕೊಡ್ತಾ ಇದ್ದೀರಾ ಅಂತ ಅಂದರೆ 1 ಜಗ್ ಲಿಕ್ವಿಡಿಗೆ 5 ಜಗ್ಗಷ್ಟು ನೀರನ್ನು ಮಿಕ್ಸ್ ಮಾಡಿ ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು. ಇದರಲ್ಲಿ ಹೊಸ ಚಿಗುರುಗಳು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಮುಂದಿನ ವಿಧಾನವನ್ನು ನೋಡೋಣ. ನಿಮ್ಮ ಹತ್ರ ಒಣ ಸೆಗಣಿ ಇದ್ದರೆ ಅಥವಾ ಸೆಗಣಿಯನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಈ ರೀತಿಯಾಗಿ ಪುಡಿ ಮಾಡಿ, ಯಾವುದಾದ್ರೂ ಗಟ್ಟಿಯಾಗಿರುವ ವಸ್ತುವಿನಿಂದ ಪುಡಿ ಮಾಡ್ಕೊಳ್ಳಿ. ಇದನ್ನು ಸಾಲಿಡ್ ಕಾಂಪೋಸ್ಟ್ ರೀತಿಯಲ್ಲಿ ನಾವು ಕೊಡಬಹುದು. ಸೆಗಣಿಯಲ್ಲಿ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂನಂತಹ ಅಗತ್ಯ ಪೋಷಕಾಂಶಗಳು ಇರೋದ್ರಿಂದ ಅದು ಗಿಡಗಳಿಗೆ ಚೆನ್ನಾಗಿ ಸಿಕ್ಕಿ ಮಣ್ಣು ಉತ್ತಮಗೊಂಡು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗುತ್ತೆ. ಜೊತೆಗೆ ಮಣ್ಣಿನಲ್ಲಿ ಗಿಡದ ಬೆಳವಣಿಗೆಗೆ ಬೇಕಾಗಿರುವ ಯೂಸ್ಫುಲ್ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಹೆಚ್ಚಾಗುತ್ತೆ. ಇದರಿಂದ ಬೇರುಗಳು ಚೆನ್ನಾಗಿ ಬೆಳವಣಿಗೆಗೊಂಡು ಗಿಡಗಳು ರೋಗ ನಿರೋಧಕ ಶಕ್ತಿ ಅನ್ನೋದು ಹೆಚ್ಚಾಗತ್ತೆ. ಯಾವ ಗಿಡದ ಬೇರು ಸ್ಟ್ರಾಂಗ್ ಆಗಿರುತ್ತೋ ಆ ಗಿಡ ಕೂಡ ಸ್ಟ್ರಾಂಗ್ ಆಗಿರುತ್ತೆ, ಅದಕ್ಕೆ ರೋಗಗಳ ಕಾಟ ಅನ್ನೋದು ಕಡಿಮೆ ಇರುತ್ತೆ. ಯಾವಾಗ ನಾವು ಈ ರೀತಿಯಾಗಿ ಸಾಲಿಡ್ ಇರುವಂತಹ ಗೊಬ್ಬರವನ್ನು ಕೊಡ್ತೀವಿ ಆಗ ನಿಧಾನಕ್ಕೆ ಗಿಡಕ್ಕೆ ಗೊಬ್ಬರದ ಅಂಶ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಾವು ದ್ರವ ಗೊಬ್ಬರ ಕೊಟ್ಟಾಗ ತಕ್ಷಣಕ್ಕೆ ಗೊಬ್ಬರ ಸಿಕ್ಕಿದ್ರೆ, ಇದು ಸಾಲಿಡ್ ಕಾಂಪೋಸ್ಟ್ ಕೊಟ್ಟಾಗ ನಿಧಾನಕ್ಕೆ ಗೊಬ್ಬರ ಅನ್ನೋದು ಸಿಗ್ತಾ ಇರುತ್ತೆ. ಒಂದು ಮುಷ್ಟಿಗಿಂತನೂ ಕಡಿಮೆ ಗೊಬ್ಬರವನ್ನು ಗಿಡದ ಬುಡದಕ್ಕಿಂತ ಸ್ವಲ್ಪ ಈಚೆ ಹಾಕಿ, ಡೈರೆಕ್ಟ್ ಬುಡಕ್ಕೇ ಹಾಕಬೇಡಿ. ಹೀಗೆ ಗೊಬ್ಬರ ಕೊಡೋದಕ್ಕೂ ಮುಂಚೆ
ಕಳೆಯನ್ನು ಕಿತ್ಕೊಂಡ್ಬಿಡಿ. ಯಾವುದೇ ಕಳೆ ಗಿಡಗಳು ಗಿಡದಲ್ಲಿ ಬೆಳೆಯೋದಕ್ಕೆ ಬಿಡಬೇಡಿ. ಅದರಲ್ಲೂ ಪಾಟಲ್ಲಿ ಬೆಳೆಸ್ತಾ ಇದ್ದರೆ ಕಳೆ ಗಿಡಗಳೇ ಹೆಚ್ಚಿನ ಪೋಷಕಾಂಶಗಳನ್ನು ತೊಗೊಂಡ್ಬಿಡುತ್ತೆ. ನಮ್ಮ ಗಿಡಗಳಿಗೆ ಪೋಷಕಾಂಶದ ಕೊರತೆ ಆಗುತ್ತೆ. ಹಾಗಾಗಿ ಅವಾಗವಾಗ ಕಳೆಯನ್ನು ತೆಗಿತಾ ಇರಿ. ಗೊಬ್ಬರ ಕೊಡೋದಕ್ಕೂ ಮುಂಚೆ ಅಥವಾ ಕೊಟ್ಟ ನಂತರ ಈ ರೀತಿ ಮಣ್ಣನ್ನು ಸಡಿಲ ಮಾಡಿ. ಇದರಿಂದ ಗೊಬ್ಬರವನ್ನು ಬೇರು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಯಾವುದೇ ಸಾಲಿಡ್ ಕಾಂಪೋಸ್ಟ್ ಕೊಟ್ಟ ನಂತರ ಮರಿದೇನೆ ನೀರು ಕೊಡಿ. ನೀರು ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇದರಿಂದ ಗಿಡಕ್ಕೆ ಆ ಬಿಸಿ ಅನ್ನೋದು ಕಡಿಮೆ ಆಗುತ್ತೆ. ಜೊತೆಗೆ ಗೊಬ್ಬರವನ್ನು ಗಿಡ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಎಲ್ಲ ಗಿಡಗಳಿಗೂ ಸಹ ಈ ಗೊಬ್ಬರವನ್ನು ಕೊಡಬಹುದು. ಈ ಗೊಬ್ಬರವನ್ನು ಕೊಟ್ಟಿದ್ದಂತಹ ಕೆಲವೇ ದಿನಗಳಲ್ಲಿ ನೀವು ಡಿಫ್ರೆನ್ಸನ್ನು ಸಹ ಗಮನಿಸಬಹುದು. ಚಿಕ್ಕ ಪಾಟಲ್ಲಿ ಇರುವಂತಹ ಗಿಡಗಳಲ್ಲಿ ಸಹ ಹೆಚ್ಚು ಮೊಗ್ಗುಗಳು ಚಿಗುರುಗಳು ಬರೋದನ್ನು ನೀವು ನೋಡಬಹುದು. ಜೊತೆಗೆ ಇದು ನಿಧಾನಕ್ಕೆ ಗೊಬ್ಬರ ಅನ್ನೋದು ರಿಲೀಸ್ ಆಗ್ತಾ ಇರೋದ್ರಿಂದ ಗೊಬ್ಬರ ಸ್ವಲ್ಪ ನಿಧಾನಕ್ಕೆ ಕೊಟ್ಟರೂ ನಡೆಯುತ್ತೆ. ಓಕೆ, ಮುಂದಿನ ವಿಧಾನವನ್ನು ನೋಡೋಣ. ಈ ವಿಧಾನದಲ್ಲಿ ನೀವು ಸೆಗಣಿಯ ಮ್ಯಾಕ್ಸಿಮಮ್ ಬೆನಿಫಿಟನ್ನು ಪಡಿಬಹುದು. ಈ ವಿಧಾನವನ್ನು ನೀವು ಬಳಸ್ಕೊಂಡ್ರೆ ಆಚೆಯಿಂದ ಗೊಬ್ಬರ ತರುವಂತಹ ಅವಶ್ಯಕತೆಯೇ ಇರೋದಿಲ್ಲ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಹೋಲ್ ಇರುವಂತಹ ವೇಸ್ಟ್ ಪೇಂಟ್ ಬಕೆಟನ್ನು ತಗೊಂಡಿದ್ದೀನಿ. ಬಕೆಟಲ್ಲಿ ಎಲ್ಲಿ ಹೋಲ್ ಇದೆ ಅಲ್ಲಿ ಕಲ್ಲನ್ನು ಇಟ್ಕೊಳ್ತಾ ಇದ್ದೀನಿ. ಇದು ಪೇಂಟ್ ಬಕೆಟ್ ಮಾತ್ರ ಅಲ್ಲ, ನೀವು ಯಾವುದಾದ್ರೂ ವೇಸ್ಟ್ ಟಬ್ ಅಥವಾ ಒಂದು ವೇಸ್ಟ್ ಪಾಟು, ಗ್ರೋ ಬ್ಯಾಗು, ಒಂದು ಚೀಲವನ್ನು ಸಹ ತಗೊಳ್ಬಹುದು. ಇದು ಅತ್ಯಂತ ಎಫೆಕ್ಟಿವ್ ವಿಧಾನ. ತುಂಬ ಪವರ್ಫುಲ್ ಆಗಿರುವ ಲಿಕ್ವಿಡ್ ಮತ್ತು ಗೊಬ್ಬರ ಎರಡೂ ಸಹ ಈ ವಿಧಾನದಲ್ಲಿ ಸಿಗತ್ತೆ. ಕಲ್ಲಿಟ್ಟ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕಾರ್ಡ್ಬೋರ್ಡ್ ಶೀಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕೊರಿಯರ್ ಎಲ್ಲ ಬಂದಿರುತ್ತಲ್ಲ, ಆ ರಟ್ಟಿನ ಕವರನ್ನು ಪೀಸ್ ಮಾಡಿ ಬಳಸಬಹುದು. ಅದಕ್ಕೇ ಇವಾಗ ಸೆಗಣಿಯನ್ನು ಹಾಕ್ತಾ ಇದ್ದೀನಿ. ಇದು ಒಣ ಸೆಗಣಿ ಇರಬಹುದು, ಹಸಿ ಸೆಗಣಿ ಇರಬಹುದು, ಎರಡನ್ನೂ ಸಹ ನಾವಿಲ್ಲಿ ಬಳಸಬಹುದು. ನಿಮ್ಗೆ ಎಷ್ಟು ಸೆಗಣಿ ಸಿಗುತ್ತೋ ಅಷ್ಟನ್ನೇ ಬಳಸಬಹುದು. ಜೊತೆಯಲ್ಲಿ ಇದರಲ್ಲಿ ತುಂಬ ಉಪಯೋಗ ಆಗುವಂಥದ್ದು ಇನ್ನೊಂದು ಏನು ಅಂತ ಅಂದರೆ, ನಮ್ಮ ಕಿಚನಲ್ಲಿ ಸಿಗುವಂತಹ ಹಸಿ ಕಸವನ್ನು ನಾವಿಲ್ಲಿ ಬಳಸಬಹುದು. ಈರುಳ್ಳಿ ಸಿಪ್ಪೆ, ತರಕಾರಿ ಸಿಪ್ಪೆ, ಟೀ ಪೌಡರ್, ಕಾಫಿ ಪೌಡರ್, ಹಣ್ಣಿನ ಸಿಪ್ಪೆಗಳು ಎಲ್ಲವನ್ನ ಸಹ ಈ ಒಂದು ಕಾಂಪೋಸ್ಟ್ ಬಿನ್ನಿಗೆ ಹಾಕಬಹುದು. ಇದು ಚಿಕ್ಕ ಪ್ರಮಾಣದಲ್ಲಿ ಮನೆಯ ಮಟ್ಟಿಗೆ ತಯಾರಿಸ್ಕೊಳ್ಬಹುದಾದಂತಹ ಗೊಬ್ಬರ ಆಗಿರುತ್ತೆ. ಎಲ್ಲವನ್ನ ಸಹ ನೀವು ಈ ಕಾಂಪೋಸ್ಟ್ ಬಿನ್ಗೆ ಹಾಕಬಹುದು. ಗಾರ್ಡನಲ್ಲಿ ಕಿತ್ತಿದಂತಹ ಕಳೆ ಗಿಡಗಳನ್ನು ಸಹ ಹಾಕಬಹುದು. ಭಾರತದ ಅತಿ ದೊಡ್ಡ ಸಮಸ್ಯೆ ಆಗಿರುವಂತಹ ಹಸಿ ಕಸ ವಿಲೇವಾರಿಯನ್ನು ನಮ್ಮ ಮನೆ ಮಟ್ಟಿಗೆ ನಾವು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಂಡು ಹಣವನ್ನು ಉಳಿಸಬಹುದು. ನಂತರ ಮತ್ತೆ ನಿಮಗೆ ಸೆಗಣಿ ಸಿಕ್ಕಿದ್ರೆ ಸೆಗಣಿಯನ್ನು ಹಾಕಿ, ಅಥವಾ ಗಾರ್ಡನನ್ನು ಕಸ ಗುಡಿಸಿರ್ತೀರಲ್ವ, ಆವಾಗ ಏನು ಕಸ ಸಿಗತ್ತೆ ಅದನ್ನು ತೊಗೊಂಬಂದು ಅದಕ್ಕೇ ಹಾಕಿ. ಏನನ್ನು ವೇಸ್ಟ್ ಮಾಡಬೇಡಿ. ಒಂದು ಗಿಡದ ಎಲೆ ಉದ್ರಿದ್ರೂ ಸಹ ಅದನ್ನು ವೇಸ್ಟ್ ಮಾಡಬೇಡಿ. ಗುಡಿಸಿ ತೊಗೊಂಬಂದು ಇದೇ ಕಾಂಪೋಸ್ಟ್ ಬಿನ್ಗೆ ಹಾಕಿ. ಆಮೇಲೆ ಅದಕ್ಕೆ ಮರಿದೇನೆ ಒಂದು ಪ್ಲೇಟನ್ನು ಕೆಳಗಡೆ ಇಡಿ. ಇಷ್ಟೇ ನಿಮ್ಮ ಕೆಲಸ. ಇನ್ಮೇಲೆ ಪ್ರತಿದಿನ ಹಸಿ ಕಸ ಏನು ಬರುತ್ತೆ ಅದನ್ನು ತಂದು ಇದಕ್ಕೆ ಹಾಕೋದು, ಒಣ ಕಸ ಏನು ಸಿಗುತ್ತೆ ಅದನ್ನು ಹಾಕೋದು, ಗಾಳಿ ಆಡುವಂತೆ ಈ ರೀತಿ ಏನಾದರೂ ಒಂದು ರಟ್ಟನ್ನು ಮುಚ್ಚೋದು. 15-20 ದಿನಗಳ ನಂತರ ಕೆಳಗಡೆ ಈ ರೀತಿ ಲಿಕ್ವಿಡ್ ಸಂಗ್ರಹ ಆಗುತ್ತೆ. ಅದನ್ನು 1% ಅಷ್ಟು ನೀವು ಲಿಕ್ವಿಡನ್ನು ತಗೊಂಡ್ರೆ 5% ಅಷ್ಟು ನೀರಿನ ಜೊತೆ ಮಿಕ್ಸ್ ಮಾಡಬೇಕು. ಅಂದರೆ 1 ಜಗ್ ಲಿಕ್ವಿಡು 5 ಜಗ್ ನೀರನ್ನು ತಗೊಂಡು ಮಿಕ್ಸ್ ಮಾಡಿಕೊಂಡು ಎಲ್ಲ ಗಿಡಗಳಿಗೂ ಸಹ ಕೊಡಬಹುದು. ನಾವು ನಮ್ಮ ಟೆರೆಸ್ ಮೇಲೆ ಇರುವಂತಹ ಎಲ್ಲ ಗಿಡಗಳಿಗೆ ಇದೇ ರೀತಿಯಾಗಿ ಸಾವಯವ ಗೊಬ್ಬರವನ್ನೇ ಕೊಟ್ಟು ಬೆಳೆಸ್ತಾ ಇರೋದು. ನೀವು ನೋಡ್ತಾ ಇರಬಹುದು ಹೇಗೆ ಕಾಯಿಗಳು ತುಂಬಿಕೊಂಡಿದೆ ಅಂತ ಹೇಳಿ. ಇದೇ ರೀತಿಯಾಗಿ ಆರೈಕೆ ಮಾಡಿದ್ರೆ ತುಂಬ ಚೆನ್ನಾಗಿ ಮಣ್ಣು ಫಲವತ್ತಾಗುತ್ತೆ. ಇದರಿಂದ ಹೆಚ್ಚಿನ ಫಲವನ್ನು ನಾವು ಪಡಿಬಹುದು. ಹೂವಿನ ಗಿಡ ಇರಲಿ, ಹಣ್ಣಿನ ಗಿಡ ಇರಲಿ, ಅಥವಾ ತರಕಾರಿ ಗಿಡಗಳಿರಲಿ, ಹೆಚ್ಚು ಹೂಗಳು, ಹಣ್ಣುಗಳು, ತರಕಾರಿಯನ್ನು ಪಡಿಬಹುದು. ನೋಡಿ, ಸಾವಯವ ಪದ್ಧತಿಯಲ್ಲೇ ಟೆರೆಸ್ ಮೇಲೆ ಸ್ವಲ್ಪ ಮಣ್ಣಲ್ಲೇ ಗಿಡಗಳು ಹೇಗೆ ಬೆಳ್ಕೊಂಡಿದೆ, ಜೊತೆಗೆ ಎಷ್ಟೊಂದು ಫಲವನ್ನು ನೀಡ್ತಾ ಇದೆ ಅಂತ ಹೇಳಿ. ನಮ್ಮ ಚಾನಲಲ್ಲಿ ಕಿಚನ್ ವೇಸ್ಟ್ ಕಾಂಪೋಸ್ಟನ್ನು ತಯಾರಿಸೋ ಬಗ್ಗೆ, ಎರೆಹುಳು ಗೊಬ್ಬರವನ್ನು ತಯಾರಿಸೋ ಬಗ್ಗೆ ಇನ್ನೂ ಅನೇಕ ವಿಡಿಯೋಗಳು ಇದೆ. ಚಾನಲನ್ನು ವಿಸಿಟ್ ಮಾಡಿ ನೋಡಿ. ತುಂಬ ಸುಲಭ ವಿಧಾನದಲ್ಲಿ ಮನೆಯಲ್ಲೇ ನಾವು ಗೊಬ್ಬರವನ್ನು ತಯಾರಿಸಬಹುದು. ಕೆಮಿಕಲ್ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ. ಓಕೆ, ಹೀಗೆ ಗಿಡದ ಆರೈಕೆ ಮಾಡಿ ಬರುವಾಗ ನೋಡಿ, ಪೇರ್ಲೆ ಹಣ್ಣು ಇಷ್ಟು ಹಣ್ಣಾಗಿತ್ತು. ಇದು ಕೂಡ ಸಾವಯವ ಪದ್ಧತಿಯಲ್ಲೇ ಬೆಳೆಸಿರೋದು. ಅದನ್ನು ಹಾರ್ವೆಸ್ಟ್ ಮಾಡಿಸ್ತಾ ಇದ್ದೀನಿ ಮಕ್ಕಳ ಹತ್ರ. ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಗಿಡದಲ್ಲೇ ಪೂರ್ತಿಯಾಗಿ ಹಣ್ಣಾಗೋದಕ್ಕೆ ಬಿಟ್ಟು ಆಗಾಗ ಒಂದೊಂದು ಹಣ್ಣನ್ನು ಹಾರ್ವೆಸ್ಟ್ ಮಾಡಿಕೊಂಡು ತಿಂತಾ ಇದ್ದೀವಿ. ಸಕ್ಕರೆ ಅಷ್ಟು ಸಿಹಿಯಾಗಿರುತ್ತೆ ಈ ಹಣ್ಣು. ತುಂಬಾ ಟೇಸ್ಟಿಯಾಗಿತ್ತು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಒಂದೊಳ್ಳೆ ಇನ್ಫಾರ್ಮೇಷನ್ ಇರುವ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.